ಇವತ್ತು ನಿಮ್ಮ ಮುಂದೆ ಈಸಿಯಾಗಿ ಮಾಡೋ ಶಂಕರಪಾಳಿ ಅಂಗಡಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಆ ಥರ ಮಾಡಿದ್ದೀನಿ. ನಾನು 2 ರೀತಿ ಮಾಡಿದ್ದೀನಿ. ಗೋಧಿ ಹಿಟ್ಟಿಂದ ಕೂಡ ಮತ್ತು ಮೈದಾ ಹಿಟ್ಟಿಂದ. ನೀವು 2 ಥರ ಬಳಸ್ಕೋಬೋದು. ಯಾರಿಗೆ ಯಾವ ಥರ ಇಷ್ಟ ಆಗುತ್ತೆ ಆರೋಗ್ಯಕರವಾಗಿ ಅಂದರೆ ಗೋಧಿ ಹಿಟ್ಟೇ ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಯಾವ ಥರ ಕೂಡ ಮಾಡ್ಕೋಬೋದು ಇದನ್ನು. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ, ನೀವು ಚೆನ್ನಾಗಿದ್ದೇ ಇರ್ತೀರ ನನ್ನ ಭಾವನೆ. ಇವತ್ತು ಮಾಡಿರೋ ಶಂಕರಪಾಳಿನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನು ಒಂದು 4 ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 4 ಬಟ್ಲ ಮೈದಾ ಹಿಟ್ಟಿಂದೇ ತೋರಿಸ್ತಾ ಇದ್ದೀನಿ ನಿಮಗೆ. ಗೋಧಿ ಹಿಟ್ಟಿಂದು ಕೂಡ ಮಾಡಿದ್ದೀನಿ. 4 ಬಟ್ಲ ಮೈದಾ ಹಿಟ್ಟಿಗೆ 4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ, 4 ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸಿ ಮಾಡ್ಕೊಂಡು ಕೂಡ ಮಾಡ್ಬೋದು ಸಕ್ಕರೆನ, ಆದರೆ ನಾನು ಸಕ್ಕರೆನ ಕರಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಶಂಕರಪಾಳಿ ಭಾಳ ಸ್ಮೂತಾಗಿ ಬರ್ತವೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರ್ತವೆ. ಈ ರೀತಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಸ್ವೀಟ್ ಮಾಡಿರೋ ಈ ಶಂಕರಪಾಳಿನ ಇದು ಸಡನ್ನಾಗಿ ಬಾಯಿಗೆ ಸ್ವೀಟ್ ಅಂದರೆ ಒಂಥರ ತಿನ್ನೋಕ್ಕೆ ಆಗಲ್ಲ, ಆ ಥರ ಆಗೋದಿಲ್ಲ. ಇದು ಭಾಳ ಸ್ಮೂತಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಇದು ಸಕ್ಕರೆನ ಕರಗಿಸ್ತಾ ಇದ್ದೀನಿ. ಒಂದು 4-5 ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ಅದೇ ಬಾಯಿಗೆ ಸಡನ್ನಾಗಿ ಸ್ವೀಟ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಸಿಗಲ್ಲ. ಇದು ಸ್ಮೂತಾಗಿ ಒಳ್ಳೆ ಟೇಸ್ಟಾಗಿ ಬರುತ್ತೆ ಇದು ಶಂಕರಪಾಳಿ. ನಿಮಗೆ ಬೇಕ್ರಿಯಲ್ಲಿ ಮಾಡ್ತಾರೆ ನೋಡಿ, ಅದಕ್ಕಿಂತಲೂ ಸಿಹಿಯಾಗಿರುತ್ತೆ, ಅದಕ್ಕಿಂತಲೂ ಸ್ಮೂತಾಗಿ ಭಾಳ ಬಾಯಿಗೆ ಘಮ್ಮನ್ನೋ ಟೇಸ್ಟ್ ಕೂಡ ಬರುತ್ತೆ. ಇದಕ್ಕೆ ನಾನು ಕೇಸರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೇಸರಿ ಹಾಕೋದ್ರಿಂದ ನ್ಯಾಚುರಲ್ ಅದು ಕಲರು ಫ್ಲೇವರ್ ಕೂಡ ಬರುತ್ತೆ. ಅದು ಕಲರು ಅದು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದದು. ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ ಮತ್ತು ನ್ಯಾಚುರಲಾಗಿ ಅದು ಕಲರ್ ಕೂಡ ಬರುತ್ತೆ ನೋಡಿ. ಅದಕ್ಕೆ ನಾನು ಆಯುರ್ವೇದದ ಈ ಕೇಸರನ್ನು ಬಳಸ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು ಇದನ್ನು. ಒಂದು 8-10 ದಳ, ಒಂದು ದಳಗಳಿರ್ತಾವೆ ನೋಡಿ, ಅದನ್ನು 8-10 ಹಾಕ್ಕೊಂಡ್ರೆ ಸಾಕು. ಅಷ್ಟನ್ನು ಹಾಕ್ಕೊಂಡು ಇದನ್ನು ಸಕ್ಕರೆನ ಕರಗಿದ ನಂತರ ಕರಗೋಕ್ಕಿಂತ ಮುಂಚೆ ಸ್ವಲ್ಪ ಅದನ್ನು ಚಮಚದಿಂದ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಗಟ್ಟಿಯಾಗಿ ಬಿಡುತ್ತೆ, ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ನಾನು ತಿರುಗಿಸ್ತಾ ಇದ್ದೀನಿ. ತಿರುಗಿಸಿ ಇದು ಸ್ವಲ್ಪ ಸಕ್ಕರೆ ಕರಗಬೇಕು, ಸ್ವಲ್ಪ ಕುದಿ ಬರೋ ಥರ ಇರಬೇಕು ಅದು. ಹಾಗಾದಾಗ ನಾನು ಇದನ್ನು ನಾನು ಆಫ್ ಮಾಡ್ಕೋತೀನಿ ಗ್ಯಾಸ್ ಮೇಲಿಂದ. ನೋಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಕರಗಿದೆ ಸಕ್ಕರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಇದು ತಿರುಗಿಸ್ತಾ ಇದ್ದೀನಲ್ಲ, ಹಾಗಾಗಿ ಇದು ಸಕ್ಕರೆ ಕರಗ್ತಾ ಇದೆ. ಇವಾಗ ನೋಡಿ ಸಂಪೂರ್ಣವಾಗಿ ಕರಗಿದೆ. ಇದು ಕರಗಿದ ನಂತರ ಇದಕ್ಕೆ ಒಂದೇ ಉಗಿ ಬರೋ ಥರ ಇರಬೇಕು, ಅಷ್ಟೇ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಅಷ್ಟು ಬಂದ ನಂತರ ನಾವು ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಆಫ್ ಮಾಡಿಕೊಂಡು ಇದು ತುಪ್ಪ ಅಥವಾ ಕುಸುಬೆ ಎಣ್ಣೆ, ಡಾಲ್ಡಾ ಯಾವುದಾದ್ರೂ ಬಳಸ್ಬೋದು. ನಾನು ಕುಸುಬೆ ಎಣ್ಣೆನ ಬಳಸ್ಕೊಂಡಿದ್ದೀನಿ, ಆರೋಗ್ಯಕ್ಕೆ ಬಹಳ ಒಳ್ಳೆಯದದು. ಅದಕ್ಕೆ 1 ಬಟ್ಲು ಕುಸುಬೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ಮೂತ್ ಆಗೋ ಸಲುವಾಗಿ, ಶಂಕರಪಾಳಿ ಸ್ಮೂತಾಗಿ ಬರ್ತವೆ ಇದರಿಂದ. ನಾ ಈ ಮೆಥಡಲ್ಲಿ ಮಾಡಿದ್ದೀನಿ. ಇದೊಂದು ಮರ್ತಿದ್ದೆ, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದೀನಿ ನೋಡಿ. ಅದು ಎಣ್ಣೆ, ಕುಸುಬೆ ಎಣ್ಣೆ ನೀವು ಶಾಪಲ್ಲಿ ಸಿಗುತ್ತೆ. ಗಾಣದಲ್ಲಿ ಕೂಡ ಕುಸುಬೆ ಕೊಟ್ಟು ಎಣ್ಣೆ ಮಾಡಿಸ್ಕೋಬೋದು, ಅಥವಾ ಅವ್ರ ಕಡೆನೇ ಕುಸುಬೆ ಇರ್ತವೆ, ಗಾಣದಲ್ಲಿ ಮಾಡಿಸ್ಕೊಂಡವರು ಈ ಎಣ್ಣೆ. ಇದು ಒಂದು ಉಗಿ ಬರ್ತಾ ಇದೆ ನೋಡಿ ಈಗ. ಅದಕ್ಕೆ ನಾನು 4 ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದು ತಣ್ಣಗಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ಮೈದಾ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದು ಗುಳಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪನೇ ಅದು ನಾವೇನು ಸಕ್ಕರೆ ಕರೆಸ್ಕೊಂಡಿದ್ವಲ್ಲ ಆ ಪಾಕನ ನಾವು ಒಂದು ಕಟ್ಟಿಗೆ ಮುಖಾಂತರ ನಾನು ತಿರುಗಿಸ್ಕೊಂಡಿದ್ದೀನಿ. ಯಾಕಂದರೆ ಅದು ಮುದ್ದೆ ತಿರುಗಿಸ್ತಾರಲ್ಲ ಆ ಥರ ಅದು ಕಟ್ಟಿಗೆ. ಅದು
ಅದರಿಂದ ಬಳಸ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋಬೋದು. ಒಂದು ಚಮಚದಿಂದ ಅಂದರೆ ಚಮಚಕ್ಕೆ ಭಾಳ ಅಂಟ್ಕೊಳ್ಳುತ್ತಂತ ನಾನು ಈ ಥರ ಕಟ್ಟಿಗೆನ ತೊಗೊಂಡಿದ್ದೀನಿ. ಮುದ್ದೆ ತಿರುಗಿಸೋ ಕಟ್ಟಿಗೆ ಇದರಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೋಬೇಕು. ಆ್ಯಕ್ಚುಲಿ ಅದು ಕಂಪ್ಲೀಟಾಗಿ ಬೇಕಾಗುತ್ತೆ. ಅದು ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ತಾ ಇದ್ದರೆ ಸ್ಮೂತಾಗಿ ನಾದ್ಕೊಳಕ್ಕೆ ಬರುತ್ತೆ ಅದು ಹಿಟ್ಟು. ನಿಮಗೆ ನೋಡಿರಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ನಾವು ಎಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ನಾದ್ಕೊತೀವಿ ಅಷ್ಟೇ ಶಂಕರಪಾಳಿ ಸ್ಮೂತಾಗಿ ಬರ್ತವೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರನ ಹಾಕ್ಕೊಂಡು ನಾದ್ಕೋಬೇಕು ಇದನ್ನು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನು ಹಾಕೋ ಪ್ರತಿಯೊಂದು ಒಳ್ಳೆ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪಬೇಕಂದ್ರೆ ಅದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು. ನೋಡಿ, ಇದು ಹಿಟ್ಟು ಕಂಪ್ಲೀಟಾಗಿ ನಾದ್ಕೊಂಡು ನಂತರ ಒಂದು ಹಾಫ್ ಆನ್ ಅವರ್ ಆದರೂ ಅರ್ಧ ಗಂಟೆ ಮುಚ್ಚಿ ಇಟ್ಟಿದ್ದೀನಿ ನಾನು. ಈ ಥರ ಲಟ್ಸ್ಕೋಬೇಕು. ಚಪಾತಿ ಥರನೇ ಸ್ಮೂತಾಗಿ ಲಟ್ಸ್ಕೋಬೇಕು. ಇದನ್ನು ಲಟ್ಸ್ಕೊಂಡು ಇವು ಒಂದೊಂದೇ ಲೇಯರಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಡೈಮಂಡು, ಸ್ಕ್ವೇರು ಯಾವ ಥರ ಆದರೂ ನಿಮ್ಗೆ ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಇದು ಒಂದು ಕಡಾಯಿನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು, ಆ ಎಣ್ಣೆ ಕೂಡ ಕುಸುಬೆ ಎಣ್ಣೆನೇ ಆಗಿರುತ್ತೆ. ನೀವು ಯಾವ ಎಣ್ಣೆ ತುಪ್ಪ ಏನಾದರೂ ಬಳಸ್ಕೋಬೋದು. ಅದು ಬಿಸಿ ಆದ ನಂತರ ಅದು ಬಿಸಿ ಆಗಿದೆ ಇಲ್ಲ ಅಂತ ನೋಡೋಕ್ಕೆ ಒಂಚೂರು ನಾನು ಫಸ್ಟ್ ಅದು ರೌಂಡಾಗಿ ಮಾಡಿ ಹಾಕ್ಕೊಂಡಿದ್ದೀನಿ, ಕೋಡುಬಳೆ ಥರ. ಅದು ನೋಡಿ ಎಣ್ಣೆ ಬಿಸಿ ಆಗಿದ್ದು ಗೊತ್ತಾಯಿತು. ಅದು ರೌಂಡ್ ಬರಲಿ ಅಂತ ಇನ್ನೊಂದು ತುಂಡಾಗಿತ್ತು, ಅದನ್ನು ಕೂಡ ಜೋಡಿಸಿದೆ ನಾನು. ಅದು ಎಲ್ಲಿ ಹೋಯ್ತು ಅಂತ ಹುಡುಕಿ ಅದನ್ನು ಕೂಡ ತೆಗೆದೆ. ಅದು ಹಾಗೆ ಬಿಟ್ಟರೆ ಏನಾಗುತ್ತೆ, ಕಪ್ಪಾಗಿ ಬಿಡ್ತದೆ ಎಣ್ಣೆ ಕಪ್ಪಾಯಿತು ಅಂತಂದರೆ ಅದು ನಡುವೆ ಅದು ಸರಿ ಕಾಣಿಸಲ್ಲ. ಅದು ಅಂದರೆ ಶಂಕರಪಾಳಿ ಎಲ್ಲ ಕರೆದಾಗ ಅದೆಲ್ಲ ಬಂದರೆ ಅದು ಹಿಟ್ಟಿಟ್ಟು ಸರಿ ಅನಿಸಲ್ಲ. ಹಂಗಾಗಿ ಅದನ್ನು ಕೂಡ ತಕ್ಕೊಂಡೆ. ಇದು ನೋಡಿರಿ, ಒಂದು ಟ್ರಿಪ್ ಹಾಕಿದ್ದೀನಿ ನೋಡ್ರಿ. ಇದು ಶಂಕರಪಾಳಿ ನಾವು ಕಟ್ ಮಾಡಿ ಅದು ಅಂಟುಕೊಳ್ಳಲ್ಲ. ಕಟ್ ಮಾಡಿದ ನಂತರ ನೀವು ಒಂದೇ ಕಡೆ ಕುಂಪೆ ಹಾಕಿದರೂ ಕೂಡ ಅದು ಅಂಟುಕೊಳ್ಳಲ್ಲ. ನೀವು ಒಮ್ಮೆ ತೊಗೊಂಡು ನೀವು ಹಾಕಿ ಸ್ವಲ್ಪ ಅದು ಕರಿಯೋ ಅದು ಚಮಚದಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾ ಹೋದರೆ ನೋಡಿ ಎಲ್ಲ ಬಿಡಿಯಾಗಿ ಬರ್ತವೆ ಎಣ್ಣೆಯಲ್ಲಿ. ನೀವು ಎಷ್ಟಾದರೂ ಹಾಕಿ ಕರಿಬೋದು ಒಮ್ಮೆ. ನಾನು ಈ ಥರ ಎಲ್ಲ ಹಾಕಿ ಕರೆದಿದ್ದೀನಿ ನೋಡಿ. ಗೋಲ್ಡನ್ ಕಲರ್ ಬಂದ ನಂತರ ಒಂದು ಬೇರೆ ಕಡೆ ಪಾತ್ರೆಗೆ ಸರ್ವ್ ಮಾಡ್ಕೋಬೇಕು. ನೋಡಿ, ನಾನು ಹೀಗೆ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ. ನೀವು ಹೆಂಗಾದ್ರೂ ಹಾಕ್ಕೊಳ್ಳಿ, ಅವು ಬಿಡಿ ಎಣ್ಣೆಯಲ್ಲಿ ಬಿಡಿ ಆಗ್ತವೆ. ಸ್ವಲ್ಪ ಚಮಚದಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು, ಅಂದರೆ ತಿರುಗಿಸ್ತಾ ಇರಬೇಕು. ಎಲ್ಲ ಬಿಡಿಯಾಗಿ ಬಂದುಬಿಡ್ತವೆ. ಇಷ್ಟೊಂದು ಈಸಿಯಾಗಿ ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಇಷ್ಟು ಚೆನ್ನಾಗಿ ಬಂದಿವೆ ಅಂದರೆ ಕೇಳಬಾರ್ದು. ಭಾಳ ಚೆನ್ನಾಗಿ ಸ್ಮೂತಾಗಿ ಬಂದಿವೆ ನೋಡಿರಿ. ಫಾಸ್ಟ್ ಕೂಡ ಆಗುತ್ತೆ. ಈ ಥರ ನೀವು ಮಾಡಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಫಾಸ್ಟಾಗಿ ಕೂಡ ಆಗ್ತವೆ. ಎಷ್ಟಾದರೂ ಮಾಡ್ಕೋಬೋದು. ನೋಡಿರಿ, 4 ಬಟ್ಲಿಗೆ ಒಂದು ದೊಡ್ಡ ಕಡಾಯಿ ಫುಲ್ ಬಂದಿದೆ. ಗರಿಗರಿಯಾದ ಶಂಕರಪಾಳಿ ತಿನ್ನಲು ರೆಡಿ. ಮಾಡಿಕೊಡ್ರಿ, ಒಂದು ಸಲ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.